fourth session on this particular topic that we have been learning. ನಾವು ಕಲಿತಾ ಇರುವಂತಹ ನಿರ್ದಿಷ್ಟವಾದಂತಹ ಒಂದು ಅಂಶದ ನಾಲ್ಕನೇ ಒಂದು ಅಂಶಕ್ಕೆ ಅಥವಾ ನಾಲ್ಕನೇ ಸಂದೇಶಕ್ಕೆ ನಾವು ಬಂದಿದ್ದೇವೆ. Those of you are not there on the first day, the topic is Introduction to Evangelism. That is the subject. ನಮ್ಮ ವಿಷಯ ಏನೆಂದ್ರೆ ಯಾರು ಮೊದಲನೇ ದಿನದಲ್ಲಿ ಇರ್ಲಿಲ್ವೋ ಅವರಿಗೋಸ್ಕರವಾಗಿ ಮತ್ತೆ ಹೇಳ್ತೇನೆ, ಸುವಾರ್ತೀಕರಣ ಅಥವಾ ಸುವಾರ್ಥ ಪ್ರಸರಣೆಗೋಸ್ಕರವಾಗಿರುವಂತಹ ಒಂದು ಪೀಠಿಕೆ ಅಥವಾ ಪರಿಚಯ. And the basis for our entire study is Matthew's Gospel chapter 28 verse 16 to 20. ನಮ್ಮ ಆ ಒಂದು ಅಧ್ಯಯನಕ್ಕೋಸ್ಕರವಾಗಿ ಇರುವಂತಹ ಒಂದು ಆಧಾರದ ವಚನ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನದವರೆಗೆ. On day 1, part 1, we looked into the introduction of the subject or the introduction of the Great Commission. ಮೊದಲನೆಯ ದಿನದಲ್ಲಿ ನಾವು ಆ ಒಂದು ವಿಷಯಕ್ಕೆ ಪರಿಚಯ ಅಥವಾ ವಿಷಯದ ಕುರಿತಾಗಿ ಅಥವಾ ವಿಷಯಕ್ಕೋಸ್ಕರವಾಗಿರುವಂತಹ ಪೀಠಿಕೆಯ ಕುರಿತಾಗಿ ನಾವು ನೋಡಿದೆವು. And in part 2, we looked into the hindrances to the evangelism. ಮತ್ತೆರಡನೇ ದಿನದಲ್ಲಿ ಸುವಾರ್ತೆಗೆ ಇರುವಂತಹ ಅಡ್ಡಿಗಳು ಎಂಬಂತ ವಿಷಯವನ್ನು ನೋಡಿದೆವು. And in that, majorly we saw 10 different strategies of Satan against evangelism. ನಾವು ಅದರಲ್ಲಿ ಸೈತಾನನ 10 ಸುವಾರ್ತೆಗೆ ವಿರೋಧವನ್ನು ತರುವಂತ 10 ತಂತ್ರಗಳ ಕುರಿತಾಗಿ ನಾವು ನೋಡುತ್ತಾ ಬಂದೆವು. And yesterday in part 3, we saw the prominence of the gospel in evangelism. ಮತ್ತು ನೆನ್ನೆ ದಿನ ಸುವಾರ್ತೀಕರಣದಲ್ಲಿ ಇರುವಂತಹ ಸುವಾರ್ತೆಯ ಪ್ರಾಧಾನ್ಯತೆ ಅಥವಾ ಪ್ರಾಮುಖ್ಯತೆ ಎಂಬುದರ ಕುರಿತಾಗಿ ಕಲಿಯುತ್ತಾ ಬಂದೆವು. And in that we measured upon 10 different titles of the gospel. ಅದರಲ್ಲಿ ಸುವಾರ್ತೆಗಿರುವಂತಹ ಬೇರೆ ಬೇರೆ 10 ಶೀರ್ಷಿಕೆಗಳನ್ನ ಅಥವಾ ತಲೆಬರಹಗಳ ಕುರಿತಾಗಿ ನೋಡುತ್ತಾ ಬಂದೆವು. And today we will come to the part 4. ಈ ದಿನ ನಾವು 4ನೇ ವಿಭಾಗಕ್ಕೆ ನಾವು ಬರೋಣ. And I will title this as the work of God in evangelism. ಈ ದಿನ ನಾನು ಕೊಡುವಂತಹ ಒಂದು ಶೀರ್ಷಿಕೆ ಹೆಸರು ಸುವಾರ್ತೆಯಲ್ಲಿ ದೇವರ ಕೆಲಸ. The role of God or the work of God in evangelism. ಸುವಾರ್ತಾ ಪ್ರಸರಣೆಯಲ್ಲಿ ದೇವರ ಕಾರ್ಯ ಅಥವಾ ದೇವರ ಒಂದು ಪಾತ್ರ. Now without God nothing happens. We cannot do anything. ದೇವರನ್ನು ಹೊರತುಪಡಿಸಿ ಏನು ಸಹ ನಡೆಯೋದಿಲ್ಲ, ನಾವೇನು ಸಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Evangelism also is same. Without God we cannot do it. ಸುವಾರ್ತಾ ಸೇವೆಯಲ್ಲಿ ಅಥವಾ ಸುವಾರ್ತಾ ಪ್ರಸರಣೆಯಲ್ಲಿ ಸಹ ನಾವು ದೇವರನ್ನು ಹೊರತುಪಡಿಸಿ ಏನನ್ನು ಸಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. The Lord Jesus Christ in the Gospel of John says, without me you cannot do anything. ಕರ್ತನಾದ ಯೇಸು ಕ್ರಿಸ್ತನ ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾನೆ, ನನ್ನನ್ನು ಹೊರತುಪಡಿಸಿ ಅಥವಾ ನನ್ನನ್ನು ಬಿಟ್ಟು ನೀವೇನು ಸಹ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. So when we carry out the evangelism or the Great Commission, what is God's role in that or God's work in that? ನಾವು ಸುವಾರ್ತೆಯನ್ನು ಅಥವಾ ಮಹಾನ್ ನಿಯೋಗವನ್ನು ಹೊತ್ತುಕೊಂಡು ಹೋಗುವಂತಹ ಸಮಯದಲ್ಲಿ ದೇವರ ಪಾತ್ರ ಅಥವಾ ದೇವರ ಕೆಲಸ ಅದರಲ್ಲಿ ಏನಾಗಿದೆ. So the first thing I want to share in that title, ನಾನು ಮೊದಲನೆಯ ಒಂದು ಅಂಶವಾಗಿ ಆ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚುತ್ತೇನೆ. the sovereignty of God over all evangelism. ಇಡೀ ಸುವಾರ್ತೆಯಲ್ಲಿ ದೇವರ ಗೌರವಯುತವಾದಂತಹ ಒಂದು ಕೆಲಸ. The sovereignty of God over all evangelism or all ಸುವಾರ್ತೀಕರಣದಲ್ಲಿ ದೇವರ ಸಾರ್ವಭೌಮತೆ. God is in control of all the evangelism and all the evangelistic work. ಎಲ್ಲಾ ಸುವಾರ್ತಾ ಪ್ರಸರಣದಲ್ಲಿ ಎಲ್ಲಾ ಸುವಾರ್ತೀಕರಣದ ಕೆಲಸದಲ್ಲಿ ದೇವರು ತಾನೇ ಆತನ ನಿಯಂತ್ರಿಸುವಂತವನಾಗಿದ್ದಾನೆ. Now when I say God, it is not one person, it is God the Almighty, God the Father, God the Son, God the Holy Spirit. The entirety of God is involved in that. ನಾನು ದೇವರೆಂಬುದಾಗಿ ಹೇಳುವಾಗ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾನು ಹೇಳುವುದಿಲ್ಲ, ಆ ಸಂಪೂರ್ಣ ದೈವತ್ವದ ಕುರಿತಾಗಿ ತಂದೆಯಾದ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮನ ದೇವರು ಎಂಬುದಾಗಿ ಆ ಸಂಪೂರ್ಣವಾದಂತಹ ದೈವತ್ವದ ಕುರಿತಾಗಿ ಹೇಳ್ತೇನೆ. Now kindly come to this verse, 1 Corinthians chapter 3 verse 6 and 7. ನಾವು ಈ ಒಂದು ಸಮಯದಲ್ಲಿ 1 ಕೊರಿಂಥ 3ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು
ನಾವು ಓದಿಕೊಳ್ಳೋಣ. 1 ಕೊರಿಂಥ 3ನೇ ಅಧ್ಯಾಯ 6 ಮತ್ತು 7ನೇ ವಚನ. ನಾನು ಸಸಿಯನ್ನು ನೆಟ್ಟೆನು, ಅಪೋಲೋಸನು ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಹೀಗಿರಲಾಗಿ enough. Now here we see, I planted, Apollos watered, but God gave the increase. ಇಲ್ಲಿ ನಾವು ನೋಡ್ತೇವೆ, ನಾನು ಸಸಿಯನ್ನು ನೆಟ್ಟೆನು, ಅಪೋಲೋಸನು ನೀರು ಹೊಯ್ದನು, ಆದ್ರೆ ಬೆಳೆಸುತ್ತಾ ಬಂದವನು ದೇವರು. So he who plants or he who waters, they are nothing. ಹೀಗಿರಲಾಗಿ ನೆಡುವವನಾಗಲಿ ನೀರು ಹೊಯ್ಯುವವನಾಗಲಿ ವಿಶೇಷವಾದವನಲ್ಲ. So in evangelism, there are different type of works that will come later when we come probably in the second half of this course when I take that. ಸ್ವಾರ್ಥ ಪ್ರಸರಣ ಕೆಲಸದಲ್ಲಿ ವಿಭಿನ್ನವಾದಂತಹ ವ್ಯಕ್ತಿಗಳಿಂದ ವಿಭಿನ್ನವಾದಂತಹ ಕಾರ್ಯಗಳು ನಡೆಯುತ್ತವೆ. ಆ ಒಂದು ವಿಷಯವನ್ನ ನಾವು 2ನೇ ಭಾಗವಾಗಿ ಕಲಿಯುವಂತಹ ಸಮಯದಲ್ಲಿ ನಾವು ಅದನ್ನು ಕಲಿಯೋಣ. All are not doing the same work. ಎಲ್ಲರೂ ಸಹ ಒಂದೇ ರೀತಿಯಾದಂತಹ ಕೆಲಸವನ್ನು ಮಾಡುವುದಿಲ್ಲ. Somebody does the planting work. ಕೆಲವರು ಸಸ್ಯವನ್ನು ನೆಡುವಂತಹ ಕೆಲಸವನ್ನು ಮಾಡ್ತಾರೆ. Somebody does the watering work. ಮತ್ತೆ ಕೆಲವರು ನೀರು ಹೊಯ್ಯುವಂತಹ ಕೆಲಸವನ್ನು ಮಾಡುತ್ತಾರೆ. That is only an example here. ಅದು ಕೇವಲ ಒಂದು ಉದಾಹರಣೆ ಮಾತ್ರ ಇಲ್ಲಿ ಆಗಿದೆ. But the actual growth is carried out by God. ಆದ್ರೆ ಆ ಒಂದು ನಿಜವಾದಂತಹ ಬೆಳವಣಿಗೆ ಕೆಲಸ ದೇವರಿಂದಲೇ ಬರುವಂತದ್ದಾಗಿದೆ. So when we talk about evangelism, when we carry out evangelism, don't ever think, no, because I did this happened, because I shared the gospel, he came to the Lord. Because of me, this thing happened. No, we are just servants. ನಾವು ಸುವಾರ್ಥ ಪ್ರಸರಣೆಯನ್ನು ಮಾಡುವಾಗ ಅಥವಾ ಸುವಾರ್ಥ ಕೆಲಸವನ್ನು ಮಾಡುವಂತ ಸಮಯದಲ್ಲಿ ಅಥವಾ ಮಹಾನ್ ನಿಯೋಗವನ್ನು ಮಾಡುವಂತ ಸಮಯದಲ್ಲಿ, ನಾನು ಹಂಚಿದ್ರಿಂದ ಇವನು ರಕ್ಷಣೆ ಹೊಂದಿದ, ನಾನು ಸುವಾರ್ತೆ ಸಾರಿದ್ರಿಂದ ಇವನು ರಕ್ಷಣಾ ಅನುಭವಕ್ಕೆ ಬಂದ, ನನ್ನ ಸುವಾರ್ತೆಯಿಂದ ನನ್ನ ಕೆಲಸದಿಂದ ಇವನು ರಕ್ಷಣೆಗೆ ಬಂದ ಎಂಬುದಾಗಿ ಎಂದಿಗೂ ಸಹ ಹೇಳಬೇಡ್ರಿ. ಅದು ದೇವರ ಕೆಲಸವೇ ಆಗಿದೆ. So evangelism is the work of God, not the work of man. ಸುವಾರ್ಥ ಪ್ರಸರಣ ಎನ್ನುವಂಥದ್ದು ಅದು ದೇವರ ಕೆಲಸವೇ ಹೊರತು ಮನುಷ್ಯನ ಕೆಲಸವಲ್ಲ. And man is only a fellow worker with God. ಮನುಷ್ಯನು ದೇವರ ಜೊತೆ ಕೆಲಸದವನು ಮಾತ್ರವೇ ಆಗಿದ್ದಾನೆ. Look at how Paul explains in the next verse, that is 1 Corinthians chapter 3 and verse 9. 1 ಕೊರಿಂಥ 3ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ಹೇಗೆ ವಿವರಿಸ್ತಾನೆ ನೋಡ್ರಿ. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. Here Paul says we are God's fellow workers. ಇಲ್ಲಿ ಹೇಳ್ತಾನೆ ನಾವು ದೇವರ ಜೊತೆ ಕೆಲಸದವರು. So we need to understand God is at work. ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ಕೆಲಸದಲ್ಲಿದ್ದಾನೆ. He is continuing with this work. ಆತನು ತನ್ನ ಕಾರ್ಯದಲ್ಲಿ ನಿರಂತರವಾಗಿ ಕಾರ್ಯ ಮಾಡ್ತಾ ಇದ್ದಾನೆ. He is having his own strategy, his own track of doing his work. ಆತನ ಕೆಲಸವನ್ನು ಮಾಡುವುದಕ್ಕೋಸ್ಕರವಾಗಿ ಆತನಿಗೆ ತನ್ನದೇ ಆದಂತಹ ಲೆಕ್ಕಾಚಾರವಿದೆ, ತನ್ನದೇ ಆದಂತಹ ಒಂದು ದಾರಿ ಇದೆ. So in evangelism, we are just joining God in his work. ನಾವು ಸುವಾರ್ತೀಕರಣದಲ್ಲಿ ನಾವು ದೇವರ ಜೊತೆಯಲ್ಲಿ ಆತನ ಕೆಲಸಕ್ಕೋಸ್ಕರವಾಗಿ ಸೇರಿಕೊಳ್ಳುವಂತದ್ದು ಮಾತ್ರವೇ. So don't think that, Lord, I am going to do this work. If you have time, please join me. ಎಂದಿಗೂ ಸಹ ಹೇಳ್ಬೇಡ್ರಿ, ದೇವ್ರೆ ಈ ಕೆಲಸ ನಾನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ನಿನಗೆ ಸಮಯ ಇದ್ರೆ ನನ್ನ ಒಟ್ಟಿಗೆ ಸೇರಿಕೋ. No, it is not that God joining me, but I am joining God. ಇದು ದೇವರು ನನ್ನನ್ನು ಸೇರಿಕೊಳ್ಳುವಂತದ್ದಲ್ಲ, ನಾನು ದೇವರೊಟ್ಟಿಗೆ ಸೇರಿಕೊಳ್ಳುವಂತದ್ದು. So God has a great role in evangelism. The Bible so clearly speaks about that. ನಾವು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಸ್ವಾರ್ಥ ಪ್ರಸರಣ ಕೆಲಸದಲ್ಲಿ ದೇವರಿಗೆ ಮಹತ್ವದ ಪಾತ್ರ ಇದೆ. Again in 2 Corinthians chapter 6 and verse 1. ಮತ್ತೆ 2ನೇ ಕೊರಿಂಥ 6ನೇ ಅಧ್ಯಾಯದ 1ನೇ ವಚನದಲ್ಲಿ look at what Paul says there. ಇಲ್ಲಿ ಪೌಲನು ಏನ್ ಹೇಳ್ತಾನೆ ಎಂಬುದಾಗಿ ನಾವು ನೋಡೋಣ. 2ನೇ ಕೊರಿಂಥ 6ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. Here Paul says, we then as workers together with him, that is with God.
ಇಲ್ಲಿ ಪೌಲನು ಹೇಳುತ್ತಾನೆ, ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದೀವೆಂದು. ಅಂದ್ರೆ ಅದು ದೇವರ ಜೊತೆಯಲ್ಲಿ. So what is the actual role of the Almighty God in evangelism? ಸುವಾರ್ಥ ಪ್ರಸರಣ ಕೆಲಸದಲ್ಲಿ ಸರ್ವಶಕ್ತನಾದ ದೇವರ ಮುಖ್ಯವಾದಂತಹ ಪಾತ್ರ ಏನಾಗಿದೆ? God is at work from the beginning, and the chosen men can only join God in his work. That is evangelism. ದೇವರು ಪ್ರಾರಂಭದಿಂದಲೂ ಸಹ ಕೆಲಸದಲ್ಲಿದ್ದಾನೆ, ಆದ್ರೆ ಆರಿಸಲ್ಪಟ್ಟಂತಹ ಮನುಷ್ಯರು ಆತನ ಜೊತೆಯಲ್ಲಿ ಸೇರಿಕೊಳ್ಳುತ್ತಾರೆ. ಅದೇ ಸುವಾರ್ಥ ಪ್ರಸರಣದ ಕೆಲಸ. The fruit of the evangelism is at the discretion of God. ಆ ಸುವಾರ್ಥ ಪ್ರಸರಣ ಎನ್ನುವಂಥದ್ದು ಅಥವಾ ಅದರ ಒಂದು ಫಲ ಎನ್ನುವಂಥದ್ದು ಅದು ದೇವರಿಂದಲೇ ಬರುವಂತದ್ದಾಗಿದೆ. That is why earlier Paul said, one plants, one waters, but God gives the increase. ಅದಕ್ಕೋಸ್ಕರವಾಗಿ ಪ್ರಾರಂಭದಲ್ಲಿ ಪೌಲನು ಹೇಳುತ್ತಾನೆ, ಒಬ್ಬನು ಸಸ್ಯವನ್ನು ನೆಡುತ್ತಾನೆ, ಇನ್ನೊಬ್ಬರು ನೀರನ್ನು ಒಯ್ಯುತ್ತಾನೆ, ಮತ್ತು ದೇವರು ತಾನೇ ಅದನ್ನು ಬೆಳೆಸುವಂತವನೆಂಬುದಾಗಿ. Acts chapter 2 and verse 47. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದ 47ನೇ ವಚನ. And the Lord added daily those who believed to the church. ದೇವರನ್ನು ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದನು. In the context of Acts, we see it is apostles who are doing a lot of work. One second, please, uncle. In the book of Acts, in chapter 2, we read it is the apostles and the early believers who are doing the work of preaching and evangelizing. ಅಪೋಸ್ತಲ ಕೃತ್ಯಗಳಲ್ಲಿ ಅದರ ಹಿನ್ನೆಲೆಯಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಅಪೋಸ್ತಲರು ಮತ್ತು ಅಲ್ಲಿರುವಂತಹ ವಿಶ್ವಾಸಿಗಳೇ ಬಹಳವಾದಂತಹ ಸುವಾರ್ಥ ಪ್ರಸರಣದ ಕೆಲಸದಲ್ಲಿ ಒಳಗೊಂಡಿದ್ದರು. But none of them can add anyone to the church. Only God has to do that. ಆದ್ರೆ ಅವರಲ್ಲಿ ಯಾರೊಬ್ಬರು ಸಹ ಜನರನ್ನು ಸಭೆಯಲ್ಲಿ ಸೇರಿಸಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಮಾಡುವಂತವನು ದೇವರು ಮಾತ್ರವೇ ಆಗಿರುತ್ತಾನೆ. So when we think about God's role in evangelism, without God, there is no evangelism. Nobody can do anything. ಸುವಾರ್ಥ ಪ್ರಸರಣದಲ್ಲಿ ದೇವರ ಕೆಲಸದ ಅಥವಾ ದೇವರ ಪಾತ್ರದ ಕುರಿತಾಗಿ ನಾವು ಆಲೋಚಿಸುವಾಗ ದೇವರ ಪಾತ್ರವಿಲ್ಲದೆ ಯಾವರೊಬ್ಬನು ಸಹ ಏನನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಏನು ಮಾಡಲಾರನು. And with God, everything is possible. Nothing is impossible. ದೇವರೊಂದಿಗೆ ಯಾವುದು ಸಹ ಅಸಾಧ್ಯವಲ್ಲ, ಎಲ್ಲವೂ ಸಹ ಸಾಧ್ಯವಾಗಿದೆ. So you want to be effective in evangelism along with God. ನಿನಗೆ ಒಂದು ಪ್ರಭಾವಯುಕ್ತವಾದಂತಹ ಸ್ವಾರ್ಥೀಕರಣದ ಅವಶ್ಯಕತೆ ಇದೆಯಾ? ನೀನು ದೇವರ ಜೊತೆಯಲ್ಲಿ ಹೋಗು. Go where he goes, go where he sends you, do what he wants you to do. Don't ask God, you come with me and help me in the work. ಆತನ ಎಲ್ಲಿಗೆ ಹೋಗ್ತಾನೋ ಅಲ್ಲಿಗೆ ನೀನು ಹೋಗು, ಆತನ ನೀನು ಎಲ್ಲಿಗೆ ಕಳಿಸ್ತಾನೋ ಅಲ್ಲಿಗೆ ನೀನು ಹೋಗು, ಆತನ ಏನು ಹೇಳುತ್ತಾನೋ ಅದನ್ನು ನೀನು ಮಾಡು. ಎಂದಿಗೂ ಸಹ ದೇವರೇ ನನ್ನ ಜೊತೆಯಲ್ಲಿ ನೀನು ಬಾ ಎಂಬುದಾಗಿ ಹೇಳಬೇಡ. So that is primarily the sovereignty of God over evangelism. ಪ್ರಾಥಮಿಕವಾಗಿ ಅದು ಸುವಾರ್ಥ ಪ್ರಸರಣದಲ್ಲಿ ದೇವರ ಒಂದು ಸಾರ್ವಭೌಮತೆ. Now further when we think about God's role in evangelism, ಎರಡನೇದಾಗಿ ಅಥವಾ ಮುಂದೆ ನಾವು ಸುವಾರ್ಥ ಪ್ರಸರಣದಲ್ಲಿ ದೇವರ ಪಾತ್ರದ ಕುರಿತಾಗಿ ಆಲೋಚನೆ ಮಾಡುವಾಗ we understand God revealed his work in 3 persons. ದೇವರು ತನ್ನ ಕೆಲಸವನ್ನ 3 ವ್ಯಕ್ತಿಗಳಲ್ಲಿ ಪ್ರಕಟಿಸುತ್ತಾನೆ. In 3 persons, 3 ವ್ಯಕ್ತಿತ್ವಗಳಲ್ಲಿ. 3 ವ್ಯಕ್ತಿತ್ವಗಳಲ್ಲಿ ಪ್ರಕಟಿಸುತ್ತಾನೆ. The word means same in Kannada, so it's not a mistake Junior did. But the person of God, God the Father, God the Son, God the Holy Spirit. ಆ ತಂದೆ ಆದಂತ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮನಾದಂತ ದೇವರು. When we think about the sovereign God, he is almighty. ನಾವು ಸಾರ್ವಭೌಮ ದೇವರ ಕುರಿತಾಗಿ ಆಲೋಚನೆ ಮಾಡುವಾಗ ಆತನು ಸರ್ವಶಕ್ತನಾಗಿದ್ದಾನೆ. If someone is taking the class on Trinity, you will know more details. I'm not going into that here. ಒಂದು ವೇಳೆ ಯಾರಾದ್ರೂ ನಿಮಗೆ ತ್ರೈಕತ್ವದ ಕುರಿತಾಗಿ ತರಗತಿಯನ್ನು ತೆಗೆದುಕೊಳ್ಳುವಾಗ ಅವರು ನಿಮಗೆ ವಿವರವಾಗಿ ತೆಗೆದುಕೊಳ್ಳುತ್ತಾರೆ. ನಾನು ಈಗ ಅದಕ್ಕೆ ಆಳವಾಗಿ ಹೋಗುವುದಿಲ್ಲ. So when you say God or God the Almighty, Father is in him, Son is in him, Holy Spirit is in him.
ದೇವರ ಕುರಿತಾಗಿ ಆಲೋಚನೆ ಮಾಡುವಾಗ ಅಥವಾ ಸರ್ವಶಕ್ತನ ದೇವರ ಕುರಿತಾಗಿ ಆಲೋಚನೆ ಮಾಡುವಾಗ ಅದರಲ್ಲಿ ತಂದೆ ಇದ್ದಾನೆ, ಮಗನಿದ್ದಾನೆ ಮತ್ತು ಪರಿಶುದ್ಧಾತ್ಮನಿದ್ದಾನೆ. Father is God. ತಂದೆ ದೇವರಾಗಿದ್ದಾನೆ. Son is God. ಮಗನು ದೇವರಾಗಿದ್ದಾನೆ. Holy Spirit is God. ಪರಿಶುದ್ಧಾತ್ಮನು ದೇವರಾಗಿದ್ದಾನೆ. And there is only one God. ಒಬ್ಬನೇ ದೇವರು. So that is the essence of the Trinity. I'm not going into the details of that. But when God revealed his role in evangelism, we can see the three personalities of God is involved in evangelism in different ways. ಅದು ತ್ರಯೇಕತ್ವ ದೇವರದ ಒಂದು ಸಾರಾಂಶವಾಗಿದೆ. ಅದರಲ್ಲಿ ನಾನು ಹೋಗೋದಿಲ್ಲ. ಆದರೆ ಸುವಾರ್ತಾ ಪ್ರಸರಣದ ಕೆಲಸದಲ್ಲಿ ದೇವರು ತನ್ನನ್ನು ಒಳಪಡಿಸಿಕೊಳ್ಳುವಂತಹ ಸಮಯದಲ್ಲಿ ಅಥವಾ ತನ್ನನ್ನು ತೊಡಗಿಸಿಕೊಳ್ಳುವಂತಹ ಸಮಯದಲ್ಲಿ ಅಥವಾ ಇದ್ದಾನೆಂಬುದಾಗಿ ಹೇಳುವಾಗ ಅದರಲ್ಲಿ 3 ವ್ಯಕ್ತಿತ್ವಗಳು ಸಹ ಅಲ್ಲಿರುವಂತದ್ದನ್ನ ನಾವು ನೋಡುತ್ತೇವೆ. The first point we saw was the sovereign God, the Almighty God as a whole, his involvement in the evangelism. ಮೊದಲನೇದಾಗಿ ನಾವು ನೋಡಿದ್ದೆವು ಸರ್ವಶಕ್ತನಾದಂತ ದೇವರು, ಸಾರ್ವಭೌಮನಾದಂತ ದೇವರು 3 ವ್ಯಕ್ತಿಗಳಲ್ಲಿ ಆತನ ಸುವಾರ್ತೆಯಲ್ಲಿ ಪಾಲುಗಾರನಾಗಿದ್ದಾನೆ ಅಥವಾ ತೊಡಗಿಸಿಕೊಳ್ಳುತ್ತಾನೆ. Let me come to the second point here. ಈಗ ನಾನು 2ನೇ ಅಂಶಕ್ಕೆ ಬರ್ತೇನೆ. God's work in evangelism as the Father. ಆ ಸುವಾರ್ತಾ ಪ್ರಸರಣ ಸೇವೆಯಲ್ಲಿ ದೇವರ ಕಾರ್ಯ ತಂದೆಯ ಹಾಗೆ. The Bible talks a lot about the Father's contribution in the evangelism that we are doing. ದೇವರ ವಾಕ್ಯದಲ್ಲಿ ಬಹಳಷ್ಟರ ಮಟ್ಟಿಗೆ ತಂದೆಯಾದಂತ ದೇವರ ಒಂದು ಸುವಾರ್ಥ ಪ್ರಸರಣದಲ್ಲಿ ತಂದೆಯಾದಂತ ದೇವರ ಆ ಒಂದು ಕೊಡುಗೆ ಬಹಳಷ್ಟು ನೋಡ್ತೇವೆ. As the Father, how he has done these things. ಒಬ್ಬ ತಂದೆಯಾಗಿ ಆತನು ಹೇಗೆ ಈ ಕೆಲಸವನ್ನು ಮಾಡುತ್ತಾನೆ. As sovereign God, he has a role. ಆತನ ಸಾರ್ವಶಕ್ತನಾದ ಸಾರ್ವಭೌಮನಾದ ದೇವರಾಗಿ ಆತನಿಗೆ ಪಾತ್ರ ಇದೆ. Now there are many things, but I'm just quoting few things here. ಇಲ್ಲಿ ಕೆಲವು ವಿಷಯಗಳನ್ನು ನಾನು ಉಲ್ಲೇಖಿಸ್ತೇನೆ. The Father has lavished his love on man and gave his son. ತಂದೆಯಾದಂತ ದೇವರು ತನ್ನ ಮಗನ ಮುಖಾಂತರವಾಗಿ ಆತನು ಬಹಳಷ್ಟು ಅಥವಾ ಎಷ್ಟೋ ಪ್ರೀತಿಯನ್ನು ಆತನು ತೋರಿಸ್ಪಡಿಸಿದ್ದಾನೆ. So you see the primary role of the Father or God as the Father in evangelism. ಇಲ್ಲಿ ನೋಡ್ರಿ, ಪ್ರಾಥಮಿಕವಾಗಿ ತಂದೆಯ ಸುವಾರ್ತಾ ಪ್ರಸರಣದ ಒಂದು ಕಾರ್ಯ. 1 John chapter 3 and verse 1 if you read. ನಾವು 1 ಯೋಹಾನ 3ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವಾಗ 1 ಯೋಹಾನ 3ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. Behold what manner of love the Father has bestowed upon us, that we should be called the children of God. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. Now in this verse you read both the word Father and God. ಇಲ್ಲಿ ನಾವು 2 ಪದಗಳನ್ನು ನೋಡ್ತೇವೆ, ದೇವರು ಮತ್ತು ತಂದೆ. We became the children of God. ನಾವು ದೇವರ ಮಕ್ಕಳಾಗಿದ್ದೇವೆ. But for that the Father has bestowed his love upon us. ಆ ಒಂದು ಕಾರಣಕ್ಕೋಸ್ಕರವಾಗಿ ಅದಕ್ಕೋಸ್ಕರವಾಗಿ ತಂದೆಯು ನಮ್ಮ ಮೇಲೆ ಆತನ ಪ್ರೀತಿಯನ್ನ ತೋರ್ಪಡಿಸಿದ್ದಾನೆ. Father has sacrificed his son in order to make us as the children of God. ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡೋದಕ್ಕೋಸ್ಕರವಾಗಿ ತಂದೆಯು ತನ್ನ ಮಗನನ್ನು ತ್ಯಾಗ ಮಾಡಿದ್ದಾನೆ. So God in the person of the Father has bestowed his love on mankind. ದೇವರು ತಂದೆಯಾಗಿ ಅಥವಾ ತಂದೆಯ ಪಾತ್ರವಾಗಿ ಆತನಲ್ಲಿರುವಂತಹ ಪ್ರೀತಿಯನ್ನ ನಮ್ಮ ಮೇಲೆ ತೋರ್ಪಡಿಸಿದ್ದಾನೆ. And that is one important part of the message in evangelism, the gospel message. ಅದುವೇ ಸುವಾರ್ತಾ ಸಂದೇಶದ ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಶವಾಗಿದೆ. We also see Father has given the authority to the Son over all the flesh. ತಂದೆಯು
ತನ್ನ ಪುತ್ರನಿಗೆ ಎಲ್ಲಾ ರೀತಿಯಾದಂತಹ ಅಧಿಕಾರವನ್ನು ಮತ್ತು ಶರೀರವನ್ನು ಕೊಟ್ಟಿದ್ದಾನೆ. It says Father has given the authority. ತಂದೆಯು ಅಧಿಕಾರವನ್ನು ಕೊಟ್ಟಿದ್ದಾನೆ. If you read John's Gospel, chapter 17, verse 1 and 2. ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯದ 1 ಮತ್ತು 2ನೇ ವಚನವನ್ನು ನಾವು ನೋಡುವಾಗ ಆ ಒಂದು ಆ ವಿಷಯವನ್ನ ನಾವು ನೋಡ್ತೇವೆ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 17 ವರ್ಸ್ 1 and 2. ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯದ 1 ಮತ್ತು 2ನೇ ವಚನ. ಯೇಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. Now here, the son is praying to the father. ಇಲ್ಲಿ ಮಗನು ತಂದೆಗೆ ಪ್ರಾರ್ಥಿಸುತ್ತಾ ಇದ್ದಾನೆ. And he says, Father, you have given me authority over all the flesh. ಇಲ್ಲಿ ಆತನು ಹೇಳ್ತಾ ಇರುವಂತಹ ಮಾತೇನೆಂದ್ರೆ, ತಂದೆಯೇ, ನೀನು ನನಗೆ ಅಧಿಕಾರವನ್ನು ಕೊಟ್ಟಿದ್ದಿ. Now our key verse, our base verse, Matthew's Gospel 28:16-20, which we first read. ನಮ್ಮ ಕೀಲಿ ವಚನ ಅಥವಾ ನಮ್ಮ ಒಂದು ತಳಹದಿಯ ವಚನ ಮತ್ತಾನ ಸುವಾರ್ತೆ 28ನೇ ಅಧ್ಯಾಯದ 16ರಿಂದ 20ನೇ ವಚನದವರೆಗೆ ನಾವು ಈಗಾಗಲೇ ಓದಿದ್ದೇವೆ. There we see all authority is given unto me. ಅಲ್ಲಿ ನಾವು ನೋಡ್ತೇವೆ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. Given unto me, that means it has been given to me. ಅದು ನನಗೆ ಕೊಡಲ್ಪಟ್ಟಿದೆ ಅಂದ್ರೆ ಅದು ನನಗೆ ಕೊಡಲ್ಪಟ್ಟಿದೆ. So when you see Jesus Christ as God, he already has it. Nobody is given to him, he is God. ನೀವು ಯೇಸು ಕ್ರಿಸ್ತನನ್ನು ಒಬ್ಬ ದೇವರು ಎಂಬುದಾಗಿ ನೋಡುವಾಗ ಆ ಅಧಿಕಾರ ಅಥವಾ ಆ ದೈವತ್ವವು ಅದು ಈಗಾಗಲೇ ಕೊಡಲ್ಪಟ್ಟಿದೆ. ಅದು ಆತನು ದೇವರೇ ಆಗಿದ್ದಾನೆ. But when he became a man born as the Son of God, it has been given to him. ಆದ್ರೆ ಆತನು ಮಗನಾದಂತ ಸಮಯದಲ್ಲಿ ದೇವಕುಮಾರನಾದಾಗ ಅದು ಆತನಿಗೆ ಕೊಡಲ್ಪಟ್ಟಿತು. So what I want to say here is that the Father's role in evangelism, you cannot remove it. It is always a fact. ಇಲ್ಲಿ ನಾನೇನ್ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆಂದ್ರೆ, ಸ್ವಾರ್ಥ ಪ್ರಸರಣದಲ್ಲಿ ತಂದೆಯ ಪಾತ್ರವನ್ನ ನೀವು ತೆಗೆದು ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಅದು ಅಸ್ತಿತ್ವದಲ್ಲಿದೆ. Now let me come to the third aspect. ಈಗ ನಾನು 3ನೇ ಒಂದು ಅಂಶಕ್ಕೆ ಬರ್ತೇನೆ. God's work in evangelism as the Son. ಮಗನಾಗಿ ಸುವಾರ್ಥ ಪ್ರಸರಣದ ಕಾರ್ಯದಲ್ಲಿ ಮಗನಾಗಿ ದೇವರ ಪಾತ್ರ. ಸುವಾರ್ಥ ಪ್ರಸರಣದ ಕಾರ್ಯದಲ್ಲಿ ಮಗನಾಗಿ ದೇವರ ಪಾತ್ರ. 1 John chapter 5 and verse 20. ಮೊದಲನೇ ಯೋಹಾನ 5ನೇ ಅಧ್ಯಾಯದ 20ನೇ ವಚನವನ್ನು ನಾವು ನೋಡುವಾಗ, and we know that the Son of God has come and has given us an understanding that we may know him who is true. ದೇವರ ಮಗನು ಬಂದು ನಾವು ಸತ್ಯವಾಗಿರುವಾತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತದೆ. So what is the role of this Son in evangelism? ಸುವಾರ್ಥ ಪ್ರಸರಣದ ಕಾರ್ಯದಲ್ಲಿ ಮಗನ ಪಾತ್ರವೇನು? This truth that we are speaking is made known to us by this Son. He brought it from heaven and told us. Made known to us. ನಾವು ಕಲಿತುಕೊಳ್ಳುತ್ತಾ ಇರುವಂತಹ, ನಾವು ತಿಳಿದುಕೊಳ್ಳುತ್ತಾ ಇರುವಂತಹ ಈ ಒಂದು ಸತ್ಯಾಂಶವನ್ನ ಮಗನು ತಾನೇ ನಮಗೆ ತಂದು ಕೊಟ್ಟಿದ್ದಾನೆ. He brought it all the way from heaven to earth and gave it to man. ಎಲ್ಲ ಪರಲೋಕದಿಂದ ಆತನು ಭೂಮಿಗೆ ತೆಗೆದುಕೊಂಡು ಬಂದು ಮನುಷ್ಯನಿಗೆ ಕೊಟ್ಟಿದ್ದಾನೆ. And again we see the blood of the Son cleanses from all sins. ಮತ್ತು ಮಗನಾದ ಯೇಸು ಕ್ರಿಸ್ತನ ರಕ್ತವು ಎಲ್ಲಾ ಪಾಪಗಳನ್ನು ತೊಳೆಯುವಂತದ್ದಾಗಿದೆ. 1 John chapter 1 and verse 7 we read that. 1 ಯೋಹಾನ 1ನೇ ಅಧ್ಯಾಯದ
7ನೇ ವಚನದಲ್ಲಿ ನಾವು ಆ ಒಂದು ವಿಷಯವನ್ನು ನಾವು ನೋಡ್ತೇವೆ. Blood of Jesus Christ, his son, cleanses us from all sin. ಆದ್ರೆ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಿಮ್ಮನ್ನು ಶುದ್ಧಿ ಮಾಡುತ್ತದೆ. Yes, the son is sent as the savior of the world. ಮಗನು ಲೋಕ ರಕ್ಷಕನಾಗಿ ಕಳುಹಿಸಲ್ಪಟ್ಟಿದ್ದಾನೆ. And only by accepting Jesus as the Son of God, one can be saved. ಯೇಸುನ ರಕ್ಷಕನಾಗಿ ರಕ್ಷಕನಾಗಿ ಅಂಗೀಕರಿಸೋದ್ರಿಂದ ಅಥವಾ ಮಗನನ್ನು ಅಂಗೀಕರಿಸೋದ್ರಿಂದ ಮಾತ್ರವೇ ಒಬ್ಬನು ರಕ್ಷಿಸಲ್ಪಡ್ಲಿಕ್ಕೆ ಸಾಧ್ಯ. 1 John chapter 4 verse 14 and 15 also establishes that. 1 ಯೋಹಾನ 4ನೇ ಅಧ್ಯಾಯ 14 ಮತ್ತು 15ನೇ ವಚನವು ಸಹ ಈ ಸತ್ಯಾಂಶವನ್ನ ಸ್ಥಾಪಿಸುವಂತದ್ದಾಗಿದೆ. So when you talk about evangelism or do evangelism, the main content is Jesus is the Son of God. ನೀವು ಸುವಾರ್ತೆ ಕುರಿತಾಗಿ ಮಾತನಾಡುವಾಗ ಅಥವಾ ಸುವಾರ್ಥ ಪ್ರಸರಣದ ಕೆಲಸವನ್ನು ಮಾಡುವಂತಹ ಸಮಯದಲ್ಲಿ ಅದರಲ್ಲಿರುವಂತಹ ಮುಖ್ಯವಾದಂತಹ ಅಂಶ ಅಥವಾ ವಸ್ತು ವಿಷಯ ಕರ್ತನಾದಂತಹ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. So this is the main message of evangelism. ಇದು ಸುವಾರ್ಥ ಪ್ರಸರಣದ ಮುಖ್ಯವಾದಂತಹ ಒಂದು ಸಂದೇಶ. So we saw God Almighty, his sovereignty over all evangelism. ಸುವಾರ್ತೆಗಳಲ್ಲಿ ಸರ್ವಶಕ್ತನಾದಂತ ದೇವರ ಸಾರ್ವಭೌಮತೆಯನ್ನು ನಾವು ನೋಡಿದೆವು. We saw secondly God's role in evangelism as the Father. ಮತ್ತೆರಡನೇದಾಗಿ ಸುವಾರ್ಥ ಪ್ರಸರಣದಲ್ಲಿ ತಂದೆಯ ಹಾಗೆ ದೇವರು ಮಾಡುವಂತಹ ಕೆಲಸವನ್ನು ನೋಡಿದೆವು. And thirdly, we saw God's role in evangelism as the Son. ಮತ್ತು ಮೂರನೇದಾಗಿ ಸುವಾರ್ಥ ಪ್ರಸರಣದ ಕಾರ್ಯದಲ್ಲಿ ಮಗನಾಗಿ ದೇವರ ಒಂದು ಪಾತ್ರ. And that brings us to the fourth role of God, God's work in evangelism as the Holy Spirit. ಮತ್ತು ಈಗ 4ನೆಯ ಒಂದು ಸುವಾರ್ಥ ಪ್ರಸರಣದಲ್ಲಿ ದೇವರ 4ನೆಯ ಪಾತ್ರವನ್ನು ನಾವು ನೋಡ್ತೇವೆ. ಸುವಾರ್ಥ ಪ್ರಸರಣದಲ್ಲಿ ಪರಿಶುದ್ಧಾತ್ಮನಾಗಿ ದೇವರ ಪಾತ್ರ. And I want to give a little more emphasis on that, because today we literally or physically don't have the Father and Son with us, but it is the Holy Spirit who is in the church, who is in us. ನಾನು ಅದಕ್ಕೆ ಸ್ವಲ್ಪ ಹೆಚ್ಚಾದಂತಹ ವ್ಯಾಖ್ಯಾನವನ್ನು ಕೊಡ್ಲಿಕ್ಕೆ ನಾನು ಇಷ್ಟವುಳ್ಳಂತವನಾಗಿದ್ದೇನೆ. ಈಗ ಪ್ರಸ್ತುತದಲ್ಲಿ ನಮ್ಮ ಜೊತೆಯಲ್ಲಿ ಶಾರೀರಿಕವಾಗಿ ತಂದೆ ಮಗನು ನಮ್ಮ ಜೊತೆಯಲ್ಲಿಲ್ಲ, ಆದ್ರೆ ನಮ್ಮಲ್ಲಿ ಅಥವಾ ಸಭೆಯಲ್ಲಿ ಪರಿಶುದ್ಧಾತ್ಮನಿದ್ದಾನೆ. So the role of the Holy Spirit in evangelism, it is very important. ಆದ್ರಿಂದ ಸುವಾರ್ಥ ಪ್ರಸರಣದ ಕಾರ್ಯದಲ್ಲಿ ಪರಿಶುದ್ಧಾತ್ಮನ ಪಾತ್ರ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ವಿಷಯ. And I'm going to share 10 different roles of the Holy Spirit in evangelism. ನಾನು ಸುವಾರ್ಥ ಪ್ರಸರಣದಲ್ಲಿ ಪರಿಶುದ್ಧಾತ್ಮನ 10 ವಿಭಿನ್ನವಾದಂತಹ ಪಾತ್ರಗಳ ಕುರಿತಾಗಿ ನಿಮ್ಮೊಟ್ಟಿಗೆ ಹಂಚಲಿಕ್ಕಿದ್ದೇನೆ. So students, make sure you note down these things with the references. ಆದ್ರಿಂದ ವಿದ್ಯಾರ್ಥಿಗಳೇ ಖಂಡಿತವಾಗಿಯೂ ಸಹ ವಚನ ಭಾಗಗಳೊಂದಿಗೆ ಈ ಅಂಶಗಳನ್ನ ನೀವು ಬರೆದುಕೊಳ್ಳ್ರಿ. It's very important. ಬಹಳ ಪ್ರಾಮುಖ್ಯ. So what are the roles of the Holy Spirit in evangelism? ಸುವಾರ್ಥ ಪ್ರಸರಣದಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳೇನು? Number 1, ಮೊದಲನೇದು, Holy Spirit convinces man of his sin. ಪರಿಶುದ್ಧಾತ್ಮನು ಮನುಷ್ಯನಿಗೆ ತನ್ನ ಪಾಪದ ಕುರಿತಾಗಿ ಮನವರಿಕೆಯನ್ನುಂಟು ಮಾಡುತ್ತಾನೆ. John's Gospel chapter 16 verse 8 and 9. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 8 ಮತ್ತು 9ನೇ ವಚನ. ಪರಿಶುದ್ಧಾತ್ಮನು ಮನುಷ್ಯನಿಗೆ ತನ್ನ ಪಾಪದ ಕುರಿತಾಗಿ ಅರ್ಹನ್ನು ಹುಟ್ಟಿಸುತ್ತಾನೆ. Yeah. So when you preach the gospel in evangelism, ನೀವು ಸುವಾರ್ಥ ಪ್ರಸರಣ ಕಾರ್ಯದಲ್ಲಿ ನೀವು ಸುವಾರ್ತೆಯನ್ನು ಸಾರುವಾಗ, if you say, look at a man and say you are a sinner, that is not going to make a big difference. ನೀನೊಬ್ಬ ಮನುಷ್ಯನನ್ನು ನೋಡಿ ಇನ್ನೊಬ್ಬ ಪಾಪಿ ಎಂಬುದಾಗಿ ಹೇಳುವಾಗ ಅದು ಬಹಳ ವ್ಯತ್ಯಾಸವನ್ನ ಆತನಲ್ಲಿ ಉಂಟು ಮಾಡೋದಿಲ್ಲ. The Holy Spirit convicts him, yes, he's a sinner. ಪರಿಶುದ್ಧಾತ್ಮನು ಒಬ್ಬ ಪಾಪಿ ಎಂಬುದಾಗಿ ಮನವರಿಕೆ ಮಾಡಿದರೆ ಆತನೊಬ್ಬ ಪಾಪಿಯಾಗಿದ್ದಾನೆ. It is the Spirit of God has to work, otherwise people will not realize that they are sinners. ಪರಿಶುದ್ಧಾತ್ಮನು ತಾನೇ ಕಾರ್ಯ ಮಾಡಬೇಕು, ಇಲ್ಲದೇ ಇದ್ರೆ
ಜನರು ತಾವು ಪಾಪಿಗಳೆಂಬುದಾಗಿ ಮನವರಿಕೆ ಆಗೋದಿಲ್ಲ. Otherwise, when we say that all have sinned, all men are sins, people, rebel against us, they torture us, and they, rise against us. ನಾವು ಹೋಗಿ ಎಲ್ಲಾ ಮನುಷ್ಯರು ಪಾಪ ಮಾಡಿದ್ದಾರೆ, ಎಲ್ಲರೂ ಪಾಪದಲ್ಲಿದ್ದಾರೆ ಎಂಬುದಾಗಿ ನಾವು ಹೇಳುವಾಗ ಜನರು ಖಂಡಿತವಾಗಿಯೂ ಸಹ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ, ನಮ್ಮನ್ನು ಹಿಂಸಿಸುವಂತವರಾಗಿರ್ತಾರೆ, ನಮ್ಮ ಮೇಲೆ ಅವರು ಬರುವಂತವರಾಗಿದ್ದಾರೆ. Until and unless the Holy Spirit starts working in them, ಅವರಲ್ಲಿ ಪರಿಶುದ್ಧಾತ್ಮನು ತಾನೇ ಕಾರ್ಯ ಮಾಡುವುದರ ಹೊರತು. So your business is just preach the gospel, let the Spirit of God convict him and make him understand, yes, I am a sinner, I need a savior. ನಿನ್ನ ವ್ಯವಹಾರ ಏನಂದ್ರೆ ಪ್ರಸಂಗ ಮಾಡಬೇಕು, ಪಾಪದ ಕುರಿತಾಗಿ ಹೇಳಬೇಕು, ಪರಿಶುದ್ಧಾತ್ಮನು ತಾನೇ ಅವನಿಗೆ ಮನವರಿಕೆ ಮಾಡಿಕೊಡುವಾಗ, ಓ ಹೌದು ನಾನು ಪಾಪಿಯಾಗಿದ್ದೇನೆ, ನಾನು ಪಾಪದಲ್ಲಿದ್ದೇನೆ ಎಂಬುದಾಗಿ ಒಬ್ಬ ಮನುಷ್ಯನಿಗೆ ಮನವರಿಕೆ ಆಗುತ್ತದೆ. You can also note down some other references. I'm not going to read them. Later the students can refer that. ಇನ್ನು ಕೆಲ ವಚನ ಭಾಗಗಳನ್ನು ಸಹ ನೀವು ಬರೆದುಕೊಳ್ಳಬಹುದು. ಈಗ ನಾವು ಅದನ್ನು ಓದಲಿಕ್ಕೆ ಹೋಗೋದಿಲ್ಲ, ದಯಮಾಡಿ ವಿದ್ಯಾರ್ಥಿಗಳು ಆ ವಚನ ಭಾಗಗಳನ್ನು ಬರೆದುಕೊಳ್ಳ್ರಿ. Acts chapter 2 verse 37 to 41. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 37ನೇ ವಚನದಿಂದ 41ನೇ ವಚನದವರೆಗೆ. That also establishes that the Holy Spirit convicts man of his sin. ಅದು ಸಹ ಪರಿಶುದ್ಧಾತ್ಮನು ಮನುಷ್ಯನ ಪಾಪವನ್ನು ಮನವರಿಕೆ ಮಾಡಿಕೊಡುತ್ತಾನೆ ಎಂಬುದಾಗಿರುವಂತಹ ಸತ್ಯಾಂಶವನ್ನ ಸ್ಥಾಪಿಸುವಂತದ್ದಾಗಿದೆ. Again, Acts chapter 16 verse 13 and 14. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 13 ಮತ್ತು 14ನೇ ವಚನ. So it is not the evangelist who convicts the man as a sinner. You cannot condemn a person and say, you are a sinner, you must go to hell. ಒಬ್ಬ ಮನುಷ್ಯನಿಗೆ ಸುವಾರ್ಚಿಕನು ನೀನೊಬ್ಬ ಪಾಪಿ ಎಂಬುದಾಗಿ ಮನವರಿಕೆ ಮಾಡಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನೀನೊಬ್ಬ ಪಾಪಿ ಆಗಿದ್ದಿ, ನೀನ್ ನರಕಕ್ಕೆ ಹೋಗ್ತಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. You just have to say the Bible says so, God's word says so, and God in his sovereignty will convince him. ನೀನ್ ಹೇಳ್ಬೋದು, ಸತ್ಯವೇದ ಹೇಳುತ್ತದೆ, ದೇವರ ವಾಕ್ಯ ಹೇಳುತ್ತದೆ ಎಂಬುದಾಗಿ ಹೇಳ್ಬೋದು, ಆದ್ರೆ ದೇವರು ತಾನೇ ತನ್ನ ಸಾರ್ವಭೌಮದಲ್ಲಿ ಆತನಿಗೆ ಮನವರಿಕೆ ಮಾಡಿಕೊಡ್ತಾನೆ. Now let me come to the second role of the Holy Spirit in evangelism. ಸುವಾರ್ಥ ಪ್ರಸರಣದ ಕಾರ್ಯದಲ್ಲಿ ಪರಿಶುದ್ಧಾತ್ಮನ ಒಂದು ಪಾತ್ರದ 2ನೇ ಅಂಶಕ್ಕೆ ನಾನು ಬರ್ತೇನೆ. Holy Spirit regenerates man from the sinful state. ಪರಿಶುದ್ಧಾತ್ಮನು ಮನುಷ್ಯನನ್ನು ತನ್ನ ಪಾಪದ ಒಂದು ಪರಿಸ್ಥಿತಿಯಿಂದ ಒಂದು ಪುನರ್ಜನ್ಮವಾಗುವಂತೆ ಮಾಡುತ್ತಾನೆ. John's Gospel. ಮನುಷ್ಯನನ್ನು ಪರಿಶುದ್ಧಾತ್ಮನು ತನ್ನ ಪಾಪದ ಒಂದು ಪರಿಸ್ಥಿತಿಯಿಂದ ಪುನರ್ಜನ್ಮವಾಗುವಂತೆ ಮಾಡುತ್ತಾನೆ. John's Gospel chapter 6 verse 63. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. The regeneration work is done by the Holy Spirit of God. ಒಂದು ಪುನರುತ್ಪಾದನೆ ಅಥವಾ ಪುನಃ ಆತನ ಪುನರ್ಜನ್ಮವನ್ನು ಮಾಡುವಂತದ್ದು ಪರಿಶುದ್ಧಾತ್ಮನ ಕಾರ್ಯ ತಾನೇ ಆಗಿರುವಂತದ್ದಾಗಿದೆ. Now what is regeneration? ಪುನರ್ಜನ್ಮ ಮಾಡುವಂತದ್ದು ಅಂದ್ರೆ ಏನರ್ಥ? The dead is brought to life. ಒಬ್ಬ ಸತ್ತು ಹೋದಂತಹ ವ್ಯಕ್ತಿಯು ಮತ್ತೆ ಜೀವಿಸುವಂತೆ ಮಾಡುವಂತದ್ದು. Actually, man is dead in sin. ಮನುಷ್ಯನು ಪಾಪದಲ್ಲಿ ಸತ್ತು ಹೋಗಿದ್ದಾನೆ. If you go back to the history in the book of Genesis, where God asked Adam not to eat the forbidden fruit. ನೀವು ಪುನಃ ಹಿಂದಕ್ಕೆ ಆದಿಕಾಂಡಕ್ಕೆ ಹೋಗಿ ನೋಡುವಂತ ಸಮಯದಲ್ಲಿ ದೇವರು ಆದಾಮನಿಗೆ ಈ ಹಣ್ಣನ್ನು ತಿನ್ನಬಾರದೆಂಬುದಾಗಿ ನಿಷೇಧಿಸಿದರು. Now the Lord said, the day you eat the fruit, you shall die. ದೇವರು ಹೇಳಿದನು, ನೀನು ಈ ಹಣ್ಣನ್ನು ತಿಂದ ದಿನವೇ ಸತ್ತೇ ಹೋಗುವಿ. And God will never tell a lie. Sorry? God will never tell a lie. ದೇವರು ಎಂದಿಗೂ ಸಹ ಸುಳ್ಳು ಹೇಳೋದಿಲ್ಲ. So the day he ate, he did die. ಅವರು ತಿಂದ ದಿನ ಅವನು ಸತ್ತು ಹೋಗ್ಲಿಲ್ಲ. No, he did die. He died. ಆತನು ಸತ್ತು ಹೋದನು. Spiritually, he is dead. ಆತ್ಮಿಕವಾಗಿ ಆತನು ಸತ್ತನು. And all the human beings who are born through him are born spiritually dead.
That's what the Bible says. ಆತನ ಮುಖಾಂತರವಾಗಿ ಬಂದಂತ ಎಲ್ಲಾ ಮನುಷ್ಯ ಕುಲವು ಸಹ ಅದು ಸತ್ತು ಹೋಯ್ತೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆತ್ಮಿಕವಾಗಿ ಸತ್ತು ಹೋಯ್ತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. Today, through evangelism, the Holy Spirit regenerates them and brings them back to life. ಆದ್ರೆ ಈ ದಿನ ಸುವಾರ್ಥ ಪ್ರಸರಣದ ಮುಖಾಂತರವಾಗಿ ಪರಿಶುದ್ಧಾತ್ಮನು ಅವರನ್ನು ಪುನಃ ಹಿಂದಕ್ಕೆ ಕರೆತಂದು ಅವರನ್ನು ಬದುಕಿಸುತ್ತಾನೆ ಅಥವಾ ಪುನರ್ಜನ್ಮ ಉಂಟು ಮಾಡುತ್ತಾನೆ. You can also note down John's Gospel, chapter 3 and verse 5. ನೀವು ಹಾಗೆ ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯದ 5ನೇ ವಚನವನ್ನು ಸಹ ನೀವು ಬರೆದುಕೊಳ್ಳಬಹುದು. Titus chapter 3 and verse 5. ತೀತ chapter 3 verse 5. Yeah. 3ನೇ ಅಧ್ಯಾಯ 5ನೇ ವಚನ. So this you can just write it down and refer later. ಈ ವಚನಗಳನ್ನ ನೀವು ಬರೆದುಕೊಂಡು ನಂತರ ಅದನ್ನ ರೆಫರ್ ಮಾಡ್ಕೋಬಹುದು. What I'm trying to say here is the Holy Spirit regenerates man from the sinful state. That's the second point. ಎರಡನೇ ವಿಷಯ, ಪರಿಶುದ್ಧಾತ್ಮನು ಮನುಷ್ಯನನ್ನು ತನ್ನ ಪಾಪಮಯವಾದಂತಹ ಪರಿಸ್ಥಿತಿಯಿಂದ ಪುನರುಜ್ಜೀವನಗೊಳ್ಳುವಂತೆ ಅಥವಾ ಪುನರ್ಜನ್ಮ ಉಂಟಾಗುವಂತೆ ಮಾಡುತ್ತಾನೆ. Now let me come to the third aspect of the work of the Holy Spirit. ಈಗ ನಾನು ಮೂರನೆಯ ಒಂದು ಅಂಶಕ್ಕೆ, ಪರಿಶುದ್ಧಾತ್ಮನ ಕೆಲಸವಾದಂತಹ ಮೂರನೇ ಅಂಶಕ್ಕೆ ನಾನು ಬರ್ತೇನೆ. The Holy Spirit adds those who believe to the church. ಯಾರು ನಂಬಿರ್ತಾರೋ ಅವರನ್ನು ಪರಿಶುದ್ಧಾತ್ಮನು ಸಭೆಗೆ ಸೇರಿಸುತ್ತಾನೆ. They are added to the body of Christ. ಅವರು ಕ್ರಿಸ್ತರ ದೇಹಕ್ಕೆ ಸೇರಿಸಲ್ಪಡುತ್ತಾರೆ. That is why the Bible talks about you are baptized in one spirit into one body, and many references like that. ಆ ರೀತಿಯಾಗಿ ಅನೇಕ ವಾಕ್ಯ ಭಾಗಗಳಿವೆ. ಅವರನ್ನ ಆತನು ಒಂದೇ ದೇಹವಾಗುವುದಕ್ಕೋಸ್ಕರವಾಗಿ ಒಂದೇ ಆತ್ಮನಿಂದ ದೀಕ್ಷಾಸ್ನಾನ ಮಾಡಿಸುತ್ತಾನೆ, ಒಂದೇ ದೀಕ್ಷಾಸ್ನಾನ ಎಂಬುದಾಗಿ ನಾವು ನೋಡ್ತೇವೆ. Acts chapter 2 and verse 47 says the Lord added those who believed to the church every day. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 47ನೇ ವಚನದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ನಂಬುವವರನ್ನು ದಿನಾಲು ಕರ್ತನವರ ಮಂಡಳಿಗೆ ಸೇರಿಸಿದನು. Now where the word Lord is used, ಅಲ್ಲಿ ಕರ್ತನ ಎಂಬಂತಹ ಪದ ಉಪಯೋಗಿಸಲ್ಪಟ್ಟಿದೆ. if you compare that with Ephesians chapter 1 and verse 13, ಅದನ್ನ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 13ನೇ ವಚನಕ್ಕೆ ನೀವು ಹೋಲಿಸಬಹುದು. there we understand the role of the Holy Spirit that keeps you as the part of the church, assures your salvation. ಅಲ್ಲಿ ಪರಿಶುದ್ಧಾತ್ಮನು ಆ ರಕ್ಷಣೆ ಕುರಿತಾದಂತಹ ಭದ್ರತೆ ಕುರಿತಾಗಿ ಮಾತನಾಡುವಂತದನ್ನು ನೋಡ್ತೇವೆ. So the evangelism is through the church and the church grows through evangelism. ಸುವಾರ್ತೆ ಎಂಬಂತದ್ದು ಸಭೆಯ ಮುಖಾಂತರವಾಗಿ ಆಗುವಂತದ್ದಾಗಿದೆ ಮತ್ತು ಸುವಾರ್ತೆಯ ಮುಖಾಂತರವಾಗಿಯೇ ಸಭೆಯು ಬೆಳೆಯುವಂತದ್ದಾಗಿದೆ. Primarily he becomes the member of the body of Christ, the church of God. ಪ್ರಾಥಮಿಕವಾಗಿ ಆತನು ಕ್ರಿಸ್ತನ ದೇಹದ ಸದಸ್ಯನಾಗುತ್ತಾನೆ ಅಥವಾ ದೇವರ ಸಭೆಯ ಅಂಗವಾಗುತ್ತಾನೆ. And eventually he is led to the right local church. ನಂತರ ಆತನು ಕ್ರಮೇಣವಾಗಿ ಆ ಸರಿಯಾದಂತ ಸ್ಥಳೀಯ ಸಭೆಗೆ ಆತನು ನಡೆಸಲ್ಪಡುತ್ತಾನೆ. It is not that God appears in a dream and says, you go to such and such assembly, you go to such and such church. ದೇವರ ಕನಸಿನಲ್ಲಿ ಬಂದು ನೀನ್ ನೋಡು ಇಂತಿಂತ ಸಭೆಗೆ ಹೋಗು, ಇಂತಿಂತ ಕಡೆಯಲ್ಲಿರುವಂತಹ ಚರ್ಚ್ಗೆ ಹೋಗು ಎಂಬುದಾಗಿ ಆತನ ಕನಸಿನಲ್ಲಿ ಹೇಳೋದಿಲ್ಲ. It is the Spirit of God who leads you to the right place. ಪರಿಶುದ್ಧಾತ್ಮನು ತಾನೇ ನಿನ್ನನ್ನು ಸರಿಯಾದಂತ ಸ್ಥಳಕ್ಕೆ ನಡೆಸುತ್ತಾನೆ. So the Holy Spirit adds those who believe to the church. ಯಾರು ನಂಬಿರ್ತಾರೋ ಅವರನ್ನು ಪರಿಶುದ್ಧಾತ್ಮನು ತಾನೇ ಸಭೆಗೆ ಸೇರಿಸುತ್ತಾನೆ. Let me come to the fourth work of the Holy Spirit in evangelism. ಸ್ವಾರ್ಥ ಪ್ರಸರಣದ ಕೆಲಸದಲ್ಲಿ ಪರಿಶುದ್ಧಾತ್ಮನ 4ನೆಯ ಕಾರ್ಯಕ್ಕೆ ನಾನು ಬರುತ್ತೇನೆ. Holy Spirit is given to each born again believer as a gift when he believes. ಪ್ರತಿಯೊಬ್ಬ ವಿಶ್ವಾಸಿಯು ಆತನು ನಂಬಿದಂತಹ ಸಮಯದಲ್ಲಿ ನಂಬಿದಂತವರಿಗೆ ಕೊಡಲ್ಪಡುವಂತಹ ಒಂದು ವರವಾಗಿದ್ದಾನೆ. Acts chapter 2 39. Acts chapter 2 verse 38-39.
ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38 ಮತ್ತು 39ನೇ ವಚನ. Galatians 3:14. ಗಲಾತ್ಯ 3:14. All these passages explains the Holy Spirit is given when you believe. Hello. The Holy Spirit is given when you believe. Junior, can you hear me? Junior, can you hear me? Hello? Junior brother, can you hear me? He is stuck, uncle, I think. Okay. Can somebody take over? Yes, why not? Yeah. The Holy Spirit is given to a person as soon as he accepts the Lord through evangelism. ಸುವಾರ್ತೆ ಮೂಲಕ ಒಬ್ಬನು ಸುವಾರ್ತೆಯನ್ನು ಅಂಗೀಕರಿಸಿದಾಗ ಪವಿತ್ರ ಆತ್ಮನು ಆತನನ್ನು ಸ್ವಾಧೀನದಲ್ಲಿ ತೆಗೆದುಕೊಳ್ತಾನೆ. So the evangelist in evangelism does not promise any gift to the person. ಸುವಾರ್ತೆ ಅನ್ನುವುದು ವ್ಯಕ್ತಿ ಕೊಟ್ಟಂತ ಸ್ವಾರ್ತೆ ಅಲ್ಲ. So don't go do evangelism saying, if you believe in Jesus Christ, we'll give you land, we'll give you house, we'll give you property, we'll give you job. Don't ever promise such things. ಈ ರೀತಿಯಾಗಿ ಹೋಗಿ ಎಂದೆಂದಿಗೂ ಸುವಾರ್ತೆ ಹೇಳಬೇಡಿ. ನೀವು ಸುವಾರ್ತೆ ಕೇಳುವುದಾದ್ರೆ ನಿಮಗೆ ಮನೆ ಕೊಡುತ್ತೇವೆ, ಭೂಮಿ ಕೊಡುತ್ತೇವೆ, ಬಟ್ಟೆ ಕೊಡುತ್ತೇವೆ, ಇಂಥದ್ದು ಸುವಾರ್ತೆ ಎಂದೆಂದಿಗೂ ಮಾಡಬೇಡಿ. That is not the norms of evangelism. ಅದು ಸುವಾರ್ತೆ ಪ್ರಸರಣದ ಕಾರ್ಯ ಅಲ್ವೇ ಅಲ್ಲ. When you preach the gospel, do the evangelism, once you believe in Christ, the first gift is given by God to this person. ನೀನು ಸುವಾರ್ತೆ ಸಾರಿದಾಗ ಒಬ್ಬ ವ್ಯಕ್ತಿಯು ಸುವಾರ್ತೆಯನ್ನು ಕೇಳಿದ ನಂತರ ಮೊಟ್ಟ ಮೊದಲನೇ ಬಹುಮಾನ ದೇವರೇ ಆತನಿಗೆ ಕೊಡುವವನಾಗಿದ್ದಾನೆ. That is the Holy Spirit of God. ಅದು ದೇವರಿಂದ ಬರುವಂತ ಪವಿತ್ರಾತ್ಮನು. So all my dear brothers and sisters listening to me now, ಈಗ ನನ್ನನ್ನು ಕೇಳುವಂತ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರಿಯರೇ, don't have any doubt inside you whether the Holy Spirit is in me or not. ನಿಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೋ ಇಲ್ಲವೋ ಎನ್ನುವ ಯಾವುದೇ ಸಂಶಯ ನಿಮ್ಮಲ್ಲಿ ಇರದೇ ಇರಲಿ. Don't think I have to wait, then only the Holy Spirit comes into me. ನಾನು ಕರೆದರೆ ಮಾತ್ರ ಪವಿತ್ರಾತ್ಮನಲ್ಲಿ ಬರುತ್ತಾನೆ, ಈ ಸಂಶಯ ಬೇಡ. He is already in you if you are a believer. ನೀನು ಒಬ್ಬ ವಿಶ್ವಾಸಿ ಆಗಿದ್ದರೆ ಖಂಡಿತವಾಗಿ ಆಗಲೇ ಆತನು ನಿಮ್ಮಲ್ಲಿ ಇದ್ದಾನೆ. So he comes and dwells in you. That is the gift. ಆತನು ಬಂದು ನಿಮ್ಮಲ್ಲಿ ನೆಲೆಗೊಂಡಿರುತ್ತಾನೆ. ಇದೇ ಒಂದು ಬಹುಮಾನ ನಿಮಗೆ. The fifth role of the Holy Spirit. ಪವಿತ್ರಾತ್ಮ ದೇವರ 5ನೇ ಕಾರ್ಯ, Holy Spirit helps the believers overcome the spirit of Antichrist. ಕ್ರಿಸ್ತ ವಿರೋಧಿಯ ಈ ಆತ್ಮನ ವಿರೋಧವಾಗಿ ನಿಲ್ಲಲಿಕ್ಕೆ ಪವಿತ್ರಾತ್ಮನು ಸಹಾಯ ಮಾಡುತ್ತಾನೆ. Read 1 John chapter 4 and verse 4. ಮೊದಲನೇ ಯೋಹಾನ 4:4 ಓದುವುದಾದರೆ, there we clearly understand this concept. ಈ ಸಂದರ್ಭವನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. He says, you have overcome them because he who is in you is greater than he who is in the world. ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದಲೇ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. Now if you read the previous verses, it talks about the spirit of the Antichrist. ಈ ಮೇಲಿನ ವಿಷಯಗಳನ್ನ ಓದಿದಾಗ ಆ ಅರ್ಥದಲ್ಲಿ ಕ್ರಿಸ್ತ ವಿರೋಧಿಯ ಬಗ್ಗೆ ಆತನು ಮಾತಾಡ್ತಾ ಇದ್ದಾನೆ. And that spirit is already in the world. ಆ ಆತ್ಮನು ಆಗಲೇ ಪ್ರಪಂಚದಲ್ಲಿ ಇದ್ದಾನೆ. But when you are preaching the gospel by the power of the Holy Spirit, ನೀನು ಸುವಾರ್ತೆಯನ್ನು ಪರಿಶುದ್ಧಾತ್ಮನ ಶಕ್ತಿಯಿಂದ ಪ್ರಸರಣೆ ಮಾಡುವಾಗ, it is a battle between that power and the power that is inside you. ನಿನ್ನೊಳಗಿರುವಂತ ಮತ್ತು ಹೊರಗಿರುವಂತ ಶಕ್ತಿಯ ಮಧ್ಯದಲ್ಲಿರುವಂತ ಅದು ಯುದ್ಧವಾಗಿದೆ. And the believer is able to overcome the spirit of the Antichrist by the Holy Spirit. ಪವಿತ್ರಾತ್ಮನ ಶಕ್ತಿಯಿಂದ ಒಬ್ಬ ವಿಶ್ವಾಸಿಯು ಕ್ರಿಸ್ತ ವಿರೋಧಿಯನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. That is the gift that God is giving to you. ಆ ಬಹುಮಾನವನ್ನು ದೇವರು ನಿನಗೆ ಕೊಡುವವನಾಗಿದ್ದಾನೆ. What a great gift you are having. ಎಂತ ಅದ್ಭುತವಾದಂತ ಬಹುಮಾನ ನಿಮಗಿದೆಯಲ್ಲವೋ.
Let me go to the sixth work of the Holy Spirit in evangelism. ಈ ಸುವಾರ್ತೆಯಲ್ಲಿ ಪವಿತ್ರಾತ್ಮನ 6ನೇ ಕಾರ್ಯವನ್ನು ನೋಡೋಣ. Holy Spirit empowers the believers to witness. ಪವಿತ್ರಾತ್ಮನು ವಿಶ್ವಾಸಿಯನ್ನು ಸಾಕ್ಷಿ ಕೊಡುವ ಹಾಗೆ ಬಲಪಡಿಸುತ್ತಾನೆ. In Acts chapter 1 and verse 8, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡಿದ ಹಾಗೆ, there the Lord Jesus said, when the Holy Spirit shall come upon you, you will receive power and you will be my witnesses. ಯೇಸು ಕ್ರಿಸ್ತನು ಹೀಗೆಂದನು, ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲ ಹೊಂದುವಿರಿ ಮತ್ತು ನನಗೆ ಸಾಕ್ಷಿಯಾಗಿರುವಿರಿ. So when the Holy Spirit comes in you, you shall receive power and you will be my witnesses. ಪವಿತ್ರಾತ್ಮನು ನಿಮ್ಮೊಳಗೆ ಬಂದಾಗ ನೀವು ಶಕ್ತಿಯನ್ನು ಹೊಂದಿ ನನಗೆ ಸಾಕ್ಷಿಯಾಗಿರುವಿರಿ. So those of you are involved in the evangelism, always remember, you already have the power in you because the Holy Spirit lives in you. Hello? 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 Can you hear me? Yes, uncle, I can hear you. Yeah, those of you who are doing the evangelism, remember that you have the power because the Holy Spirit is in you. ಸುವಾರ್ತೆ ಮಾಡುವಂತವರು ಎಂದೆಂದಿಗೂ ನಿಮಗೆ ನೆನಪಿರಲಿ, ನೀವು ಪವಿತ್ರಾತ್ಮ ನಿಮ್ಮೊಳಗಿರುವುದರಿಂದಲೇ ಆ ಶಕ್ತಿಯನ್ನು ಹೊಂದಿದಿರಿ. So you are not doing the evangelism by your own power. ನೀನು ನಿನ್ನ ಸ್ವಂತ ಶಕ್ತಿಯಿಂದ ಸುವಾರ್ತಿಕರನ್ನ ಮಾಡುತ್ತಾ ಇಲ್ಲ. You are doing the evangelism by the power of the Holy Spirit who lives in you. ನಿನ್ನೊಳಗಿರುವಂತ ಪವಿತ್ರಾತ್ಮನ ಶಕ್ತಿಯಿಂದಲೇ ನೀನು ಸುವಾರ್ತೆಯನ್ನು ಮಾಡುತ್ತಾ ಇದೀಯ. When you do the evangelism, don't depend too much on your intellectuals. ನೀನು ಸುವಾರ್ತೆಯನ್ನು ಪ್ರಸಾರ ಮಾಡುವಾಗ ನಿನ್ನ ಸುಬುದ್ಧಿಯ ಮೇಲೆ ಹೆಚ್ಚಾಗಿ ಆಧಾರ ಪಡಬೇಡ. God is able to do. It is not your criteria, not your knowledge, your education. None of those things really matter. Though it contributes practically, they are not the real criteria in the evangelism. ದೇವರು ಎಲ್ಲವನ್ನು ಮಾಡಲಿಕ್ಕೆ ಸಶಕ್ತನಾಗಿದ್ದಾನೆ. ನಿನ್ನ ಸ್ವಂತ ಬುದ್ಧಿ, ವಿದ್ಯಾಭ್ಯಾಸ, ನಿನ್ನ ಜ್ಞಾನದ ಮೇಲೆ ಆಧಾರ ಪಡಬೇಡ. ಅದು ಹೇಗೂ ಸ್ವಾರ್ಥೀಕರಣದಲ್ಲಿ ಸ್ವಲ್ಪ ಮಟ್ಟಿಗೆ ಉಪಯೋಗವಾಗಬಹುದು, ಆದ್ರೆ ಎಲ್ಲವನ್ನು ಮಾಡಲು ದೇವರು ತಾನೇ ಶಕ್ತನಾಗಿದ್ದಾನೆ ನೆನಪಿರಲಿ. So, Holy Spirit empowers the believers to witness. ಪರಿಶುದ್ಧಾತ್ಮ ದೇವರು ವಿಶ್ವಾಸಿಯನ್ನು ಸಾಕ್ಷೀಕರಿಸಲು ಬಲಪಡಿಸುತ್ತಾನೆ. Let me go to the seventh role of the Holy Spirit in evangelism. ಪವಿತ್ರಾತ್ಮನ 7ನೇ ಕಾರ್ಯ ಸುವಾರ್ತಿಕರಣದಲ್ಲಿ, ಅದನ್ನು ನಾವು ನೋಡೋಣ. Holy Spirit separates the believers for specific ministries. ಪರಿಶುದ್ಧಾತ್ಮನು ಪ್ರತ್ಯೇಕವಾದ ಕೆಲಸಕ್ಕಾಗಿ ವಿಶ್ವಾಸಿಯನ್ನು ಪ್ರತ್ಯೇಕಪಡಿಸುತ್ತಾನೆ. Acts chapter 13 verse 2. ಅಪೊಸ್ತಲರ ಕೃತ್ಯಗಳು 13 ವಚನ 2. There we see how when they were praying, how the Holy Spirit separated some people for the specific ministry. ಅವರು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನು ಆ ಕೆಲಸಕ್ಕಾಗಿ ಕೆಲವರನ್ನು ಬೇರ್ಪಡಿಸಿದ್ದನ್ನು ಅಲ್ಲಿ ಕಾಣುತ್ತೇವೆ. So here we need to understand, in evangelism, there are many responsibilities. All are not doing the same work. ಹಾಗಾದ್ರೆ ಈ ಮಾತನ್ನು ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗಲಿ. ಸುವಾರ್ಥ ಪ್ರಸಾರಣ ಅಥವಾ ಸುವಾರ್ತೀಕರಣದಲ್ಲಿ ಅನೇಕ ಕಾರ್ಯಗಳಿವೆ, ಎಲ್ಲರೂ ಒಂದೇ ತರಹದ ಕೆಲಸವನ್ನು ಮಾಡುತ್ತಾ ಇಲ್ಲ. The specific ministry is entrusted by the Holy Spirit. He separates you for that. ಆ ಪ್ರತ್ಯೇಕವಾದಂತ ಕಾರ್ಯವನ್ನು ಪವಿತ್ರಾತ್ಮನು ನಿನ್ನ ಕೈಗೆ ಒಪ್ಪಿಸಿ ನಿನ್ನನ್ನು ಬೇರ್ಪಡಿಸುವವನಾಗಿದ್ದಾನೆ. Especially those of you are thinking of, okay, I'm going as a full-time evangelist or full-time work. Make sure the Spirit of God has separated you for that. Don't go by the... ಪ್ರತ್ಯೇಕವಾಗಿ ಪೂರ್ಣಾವಧಿ ಸುವಾರ್ತೆ ಸೇವೆಗಾಗಿ ಹೋಗುವಂತವರು ದೃಢಪಡಿಸಿಕೊಳ್ಳಿರಿ, ಪವಿತ್ರಾತ್ಮ ದೇವರು ನಿಮ್ಮನ್ನು ಪ್ರತ್ಯೇಕಪಡಿಸಿದ್ದಾನೆ ಆ ಕಾರ್ಯಕ್ಕಾಗಿ ಎಂದು. Because we see the Spirit of God or the Holy Spirit separates the believers for specific ministries. ನಾವು ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ದೇವರಾತ್ಮನು ಪವಿತ್ರಾತ್ಮ ದೇವನು ಪ್ರತ್ಯೇಕವಾದ ಕಾರ್ಯಕ್ಕಾಗಿ ಅವರನ್ನು ಬೇರ್ಪಡಿಸಿದನು. Let me go to the 8th work of the Holy Spirit. ಪವಿತ್ರಾತ್ಮ ದೇವರ 8ನೇ ಕಾರ್ಯ ಸುವಾರ್ತೀಕರಣದಲ್ಲಿ ನಾವು ನೋಡಬೇಕಾದ್ರೆ,
Holy Spirit pours love of God into the hearts of the believers. ಪವಿತ್ರಾತ್ಮನು ವಿಶ್ವಾಸಿಗಳ ಹೃದಯದಲ್ಲಿ ದೇವರ ಪ್ರೀತಿಯ ಒತ್ತಾಯವನ್ನು ತರುವವನಾಗಿದ್ದಾನೆ. Romans 5:5, you understand that? ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಅದನ್ನು ಕಾಣುತ್ತೇವೆ. Also see that sense in 2 Corinthians 5:14. 2ನೇ ಕೊರಿಂಥ್ಯರ ಬರೆದ ಪತ್ರಿಕೆ 5:14 ಕೂಡ ಅದನ್ನೇ ನಾವು ಕಾಣಬಹುದು. Yeah, we are not reading that for saving time. You can note down and refer it later. ನಾವು ಅದನ್ನು ಸಮಯದ ಅಭಾವದಿಂದ ಓದುತ್ತಾ ಇಲ್ಲ, ನೀವು ಅದನ್ನು ರೆಫರ್ ಮಾಡಿಕೊಂಡು ನಂತರ ಅರ್ಥ ಮಾಡಿಕೊಳ್ಳಬಹುದು. So the Holy Spirit pours the love of God into your heart. ಪವಿತ್ರಾತ್ಮನು ದೇವರ ಪ್ರೀತಿಯನ್ನು ನಿಮ್ಮ ಹೃದಯದಲ್ಲಿ ಒತ್ತಾಯಪಡಿಸುವವನಾಗಿದ್ದಾನೆ. Why should you go and preach the gospel to somebody who is, you don't know him, let anything happen to him, what is your problem? ಒಬ್ಬನ ಪರಿಚಯ ನಮಗಿಲ್ಲ, ಅವನಿಗೆ ಏನಾದ್ರೂ ನಮಗೇನು ಹಾಳಾದ್ರೂ ಪರವಾಗಿಲ್ಲ, ಆತನಿಗೆ ನಾನ್ಯಾಕೆ ಹೋಗಿ ಸುವಾರ್ತೆ ಸಾರಬೇಕು? Why should you shed your tears if he is going to hell? You are safe now. ಆತನು ನರಕಕ್ಕೆ ಹೋದರೆ ಆತನಿಗಾಗಿ ನೀನ್ಯಾಕೆ ಕಣ್ಣೀರು ಸುರಿಸಬೇಕು? ನೀನು ಸುರಕ್ಷಿತವಾಗಿದೆಯಲ್ಲವೋ? But the reason is the Holy Spirit pours the love of God into your heart. ಕಾರಣವೇನೆಂದರೆ ಪವಿತ್ರಾತ್ಮನು ಪ್ರೀತಿಯ ಒತ್ತಾಯವನ್ನು ನಿಮ್ಮ ಹೃದಯದಲ್ಲಿ ತುಂಬುತ್ತಾನೆ. What is that love of God? ದೇವರ ಪ್ರೀತಿ ಅದು ಎಂತದ್ದು? John 3:16 says, for God so loved the world and gave his only begotten son. ಯೋಹಾನ ಸುವಾರ್ತೆ 3:16 ಹೀಗೆ ಇರುತ್ತದೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ಆತನ ಒಬ್ಬನೇ ಮಗನನ್ನು ಕೊಟ್ಟನು. That same love the Holy Spirit puts into your heart and you are motivated to go and do the evangelism. ಅದೇ ಪ್ರೀತಿ ಪರಿಶುದ್ಧಾತ್ಮನು ನಿಮ್ಮ ಹೃದಯದಲ್ಲಿ ಹಾಕಿ ನಿಮ್ಮನ್ನು ಸುವಾರ್ತೆ ಸಾರಲು ಪ್ರೇರಿಸುತ್ತಾನೆ. So that is the love that really motivates you. The motivating factor is the love of God. ನಮ್ಮನ್ನು ಸುವಾರ್ತೆ ಸಾರಲು ಪ್ರಚೋದಿಸುವಂತದ್ದು, ಪ್ರೇರಣೆ ಕೊಡುವಂತದ್ದು ದೇವರಾತ್ಮನ ಪ್ರೀತಿ ಒತ್ತಾಯ. Otherwise we all can be comfortable in our own homes. ಅಲ್ಲದೆ ಇದ್ದರೆ ನಾವು ನಮ್ಮ ಮನೆಯಲ್ಲಿ ಐಷಾರಾಮಾಗಿ ಮನೆಯಲ್ಲಿ ಕೂತ್ಕೊಳ್ಳಬಹುದಾಗಿತ್ತು. Now let me come to the 9th role of the Holy Spirit. ಪರಿಶುದ್ಧಾತ್ಮ ದೇವರ ಸುವಾರ್ತೀಕರಣದಲ್ಲಿ 9ನೇ ಕಾರ್ಯವನ್ನು ನೋಡೋಣ. Holy Spirit controls the mission and its strategies. ಪರಿಶುದ್ಧಾತ್ಮನು ಸುವಾರ್ತೀಕರಣದ ನಿಯೋಗಗಳನ್ನು ಅದರ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತಾನೆ. Acts chapter 16 verse 6 and 7. 16ನೇ ಅಧ್ಯಾಯ 6-7 ವಚನಗಳು ಅಪೊಸ್ತಲರ ಕೃತ್ಯಗಳು. There we see the Holy Spirit is controlling the mission work and the mission strategies. ಪವಿತ್ರಾತ್ಮ ದೇವರು ಈ ನಿಯೋಗದ ಕಾರ್ಯಗಳನ್ನು, ನಿಯೋಗದ ಯೋಜನೆಗಳನ್ನು ಆತನೇ ನಿಯಂತ್ರಿಸುತ್ತಾ ಇದ್ದಾನೆ. You cannot go and preach where you want to preach. ನಿನಗೆ ಇಷ್ಟ ಬಂದ ಸ್ಥಳದಲ್ಲಿ ನೀನು ಹೋಗಿ ಸುವಾರ್ತೆ ಸಾರಲು ಸಾಧ್ಯವಿಲ್ಲ. When Apostle Paul tried that, he says the Spirit of God prevented us. He did not allow us to go and preach. ಅಪೊಸ್ತಲನಾದ ಪೌಲನು ಪ್ರಯತ್ನಿಸಿದನು, ಆದರೆ ಆತನು ಹೀಗೆನ್ನುತ್ತಾನೆ, ಪರಿಶುದ್ಧಾತ್ಮ ದೇವರು ನಮಗೆ ಅಲ್ಲಿ ಹೋಗಲು ಕೊಡಲಿಲ್ಲ, ಆತನು ತಡೆದನು. So when you think of doing the evangelistic work, always remember you are not going according to your wisdom, but let the Holy Spirit decide and guide you where you must go. ನೀನು ಸುವಾರ್ತೆ ಪ್ರಸನ್ನ ಕಾರ್ಯಕ್ಕೆ ಹೋಗುತ್ತಿರುವಾಗ ಒಂದು ಮಾತು ಸ್ಪಷ್ಟವಾಗಿ ನೆನಪಿರಲಿ, ನಿನ್ನಷ್ಟಕ್ಕೆ ನೀನು ಮಾಡದೆ ಪವಿತ್ರಾತ್ಮ ದೇವರು ನಿನಗೆ ಮಾರ್ಗದರ್ಶನ ಮಾಡಲಿ. And finally, number 10. ಕೊನೆಯದಾಗಿ 10ನೇ ಅಂಶವನ್ನು ನಾವು ನೋಡುವುದಾದ್ರೆ, Holy Spirit gives timely words and messages to speak. ಪವಿತ್ರಾತ್ಮ ದೇವರು ಸಮಯಕ್ಕನುಸಾರವಾಗಿ ಸಮಯೋಚಿತವಾದಂತ ಮಾತುಗಳನ್ನು, ಸಂದೇಶವನ್ನು ನಮಗೆ ಒದಗಿಸುವವನಾಗಿದ್ದಾನೆ. Matthew's Gospel, chapter 10, verse 19-20. ಮತ್ತೇನು ಸುವಾರ್ತೆ 10ನೇ ಅಧ್ಯಾಯ 19-20. 1 Corinthians 2:13. ಮೊದಲನೇ ಕೊರಿಂಥಿ 2:13. It very clearly says, when people drag you, you don't worry what you are going to tell, how you are going to face, what you are going to answer. The Holy Spirit will give you the right words to speak in the appropriate time. ಅಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತದೆ, ಜನರನ್ನು ನಿಮ್ಮನ್ನು ತೆಗೆದುಕೊಂಡು ಜಗ್ಗಾಡುವಾಗ ಕೂಡ ನೀವೇನ್ ಮಾತಾಡಬೇಕು, ಏನ್ ಹೇಳ್ಬೇಕಂತ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ.
ಸರಿಯಾದ ಸಮಯಕ್ಕೆ ಸಮಯೋಚಿತವಾದಂತ ಮಾತುಗಳನ್ನು ಪರಿಶುದ್ಧಾತ್ಮನು ನಿಮಗೆ ಕೊಡುವನಾಗಿದ್ದಾನೆ. So the Holy Spirit is in control of what you speak and your message also. ಹಾಗಾದ್ರೆ ನೀನು ಮಾತಾಡುವಂತ ಮಾತುಗಳು ನಿನ್ನ ಸಂದೇಶಕ್ಕೆ ಪವಿತ್ರಾತ್ಮನು ಆತನು ನಿಯಂತ್ರಿಸುವನಾಗಿದ್ದಾನೆ. So when you are sure I am speaking what the Spirit is giving me, you are not afraid of any man. Why should I be fearful? ನೀನು ದೇವರಾತ್ಮನು ಕೊಡುವಂತ ಮಾತನ್ನೇ ಮಾತಾಡುವಾಗ ಯಾವುದಕ್ಕೂ ಯಾರಿಗೂ ಭಯಪಡುವಂತ ಅವಶ್ಯಕತೆ ಇಲ್ಲ. The Holy Spirit is asking me to speak, I will speak. Then rest of the things He will take care. ಪವಿತ್ರಾತ್ಮನು ನನಗೆ ಮಾತಾಡಲು ಆಜ್ಞೆ ಕೊಡುತ್ತಾ ಇದೆ, ನಾನು ಮಾತಾಡ್ತಾ ಇದ್ದೇನೆ, ನಂತರ ಬರುವಂತ ಎಲ್ಲವನ್ನೂ ಆತನೇ ನೋಡಿಕೊಳ್ಳುತ್ತಾನೆ. Yes, today we saw the work of God in evangelism. ಇವತ್ತು ನಾವು ಸುವಾರ್ಥ ಪ್ರಸರಣದಲ್ಲಿ ದೇವರ ಕಾರ್ಯವನ್ನು ಕಂಡೆವು. We saw God the Almighty, the sovereignty of God over all evangelistic work. ಎಲ್ಲಾ ಸುವಾರ್ಥ ಪ್ರಸರಣ ಕಾರ್ಯದಲ್ಲಿ ದೇವರ ಸಾರ್ವಭೌಮತ್ವವನ್ನು ಆತನು ಸಾರ್ವಭೌಮನಾಗಿರುವುದನ್ನು ನೋಡಿದೆವು. Work of God as the Father in evangelism. ದೇವರ ಕೆಲಸ ತಂದೆಯಾಗಿ ಸುವಾರ್ಥ ಪ್ರಸರಣದಲ್ಲಿ. Work of God as the Son in evangelism. ಸುವಾರ್ಥ ಪ್ರಸರಣದಲ್ಲಿ ಮಗನಾಗಿ ಆತನ ಕಾರ್ಯ. And finally, we saw the work of God as the Holy Spirit in evangelism. ಕೊನೆಯದಾಗಿ ನಾವು ಸುವಾರ್ಥ ಪ್ರಸರಣದ ದೇವರ ಕಾರ್ಯ ಪರಿಶುದ್ಧಾತ್ಮನಾಗಿ ಕಂಡೆವು. And we saw 10 different works of the Holy Spirit in evangelism and evangelistic work. ಸುವಾರ್ಥ ಪ್ರಸರಣ ಮತ್ತು ಸುವಾರ್ತೆಯಲ್ಲಿ 10 ವಿವಿಧವಾದಂತ ಕಾರ್ಯಗಳನ್ನು ಪರಿಶುದ್ಧಾತ್ಮನ ಕಾರ್ಯಗಳನ್ನು ಇವತ್ತು ಕಂಡೆವು. Want to do evangelism? There is no other power other than the power of the Spirit of God. ನೀನು ಸುವಾರ್ಥ ಪ್ರಸರಣ ಮಾಡುವಾಗ ಯಾವುದೇ ಬೇರೆ ಶಕ್ತಿಯಿಂದ ಅಲ್ಲ, ಅದು ಪವಿತ್ರಾತ್ಮನ ಶಕ್ತಿಯಿಂದಲೇ. And when you are doing it by the power of the Holy Spirit, no one else can do anything against you. You will keep going and doing your work. ನೀನು ಪವಿತ್ರಾತ್ಮನ ಶಕ್ತಿಯಿಂದ ಸುವಾರ್ಥ ಪ್ರಸರಣ ಮಾಡುವಾಗ ನಿನ್ನನ್ನು ಯಾರೂ ತಡೆಯಲಿಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀನು ಆತನ ಶಕ್ತಿಯಿಂದ ಮುನ್ನಡೆದು ಹೋಗು. May God's name be glorified. Thank you. We will continue tomorrow. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಾಳೆ ಮತ್ತೆ